ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ. ವಾತ್ಯಾರೆ ಏನ್ ಮಸ್ತ್ ಹಾಡು ಹೇಳ್ತೀರಿ. ಏನಾದ್ರು ಸರಿಗಮಪ ಹೋಗಕ್ ಸ್ಕೆಚ್ ಹಾಕಿರೇನ್ರಿ ಅತ್ತಿ? ಅದಕ್ಕೆ ಪ್ರಾಕ್ಟೀಸ್ ಮಾಡಕ್ ಕುಂತೀರ ಹೆಂಗೆ? ಹಾ, ಅದು ಒಂದು ಬಾಕಿ ಐತಿ, ಹೋಗ್ತೀನಿ. ಹೋಗ್ಬರ್ರಿ, ನಿಮ್ಗೆ ಫಸ್ಟ್ ಪ್ರೈಸ್ ಫಿಕ್ಸ್. ಯವ್ವ ಮನೆಯಾಗಿಂದ್ರಗಳ ಕೇಳಿದ್ರೇ ಸಾಕಾಗೈತಿ, ನಾನು ಎಲ್ಲಿಂದ ಸರಿಗಮಪ ಹೋಗ್ಲಿ? ಏನ್ ಹೇಳಿ ಬಂದಿದ್ದು? ಅದು ಬೆಳಗ್ಗೆ ಎದ್ನ ಅತ್ತಿ? ಹ್ಞೂ. ಎದ್ದು ಹಾಸಿಗೆ ಮಡ್ಚಿಟ್ನಾ? ಹ್ಞೂ. ಆಮೇಲೆ ಎದ್ದು ಬ್ರಷ್ ಮಾಡಕ್ ಹೋದ್ನಾ? ಹ್ಞೂ. ಬ್ರಷ್ ಮಾಡಿ ಬಂದು ಚಾ ಕುಡಿದ್ನಾ? ಹ್ಞೂ. ಆಮೇಲೆ ಜಳಕ ಮಾಡಕ್ ಹೋದ್ನಾ? ಜಳಕ ಮಾಡಿ ಬಂದು ಪೂಜೆ ಮಾಡಿದ್ನಾ? ಪೂಜೆ ಮಾಡಿ ನಾಷ್ಟ ಮಾಡಂತ ಆಳು ಅಂತೇಳಿ ಉಪ್ಪಿಟ್ಟು ಹಾಕಂಬಂದ. ಹೇಳ್ಬಿಟ್ಟಿ ಅವಾಗ್ಲಿಂದ ನೋಡಕೊಂತೀನಿ. ಎದ್ದೆ, ಹಾಸಿಗೆ ಮಾಡಿದ್ದೆ, ಬ್ರಷ್ ಮಾಡಿದೆ, ಜಳಕ ಮಾಡಿದೆ, ನಾಷ್ಟ ಮಾಡಿದೆ, ಏನಂತ ಹೇಳು ಫಸ್ಟ್. ಎಲ್ಲ ಮಕ್ಕಂಡಿದ್ದು ತಿಂದಿದ್ದು ಹೇಳ್ತಿದ್ದು ಎಲ್ಲ ಹಾಕಂತ ನಿಂತ್ಕೊಂಡಾಳಿಲ್ಲಿ. ವಿಷಯ ಏನು ಅದೇ ಹೇಳು. ನಾನು ಹೇಳಿದ್ದೇನು ಕೇಳೋದಿಲ್ಲಲ್ಲ ಅತ್ತಿ. ನನಗೆ ಗೊತ್ತು, ನಿಮಗೆ ಎರಡನೇ ಸಸಿ ಮೇಲೆ ಪ್ರೀತಿ ಜಾಸ್ತಿ, ನನ್ನ ಮೇಲೆ ಚೂರು ಪ್ರೀತಿ ಇಲ್ಲ, ಅದಕ್ಕೆ ಹಿಂಗ್ ಮಾಡ್ತೀರಾ, ನನ್ನ ಮೇಲೆ ಯಾವಾಗ್ಲೂ ರೇಗಾಡ್ತೀರಾ. ಇಲ್ಲವಾ ಇಲ್ಲ, ನಿನ್ ಮೇಲೂ ಪ್ರೀತಿ ಐತಿ ಆತ. ಏನಂತ ಹೇಳಿ ಹೋಗ್ಲಿ. ಅದೇ ಬೆಳಗ್ಗೆ ಎದ್ನ ಅತ್ತಿ? ಎದ್ದು ಹಾಸಿಗೆ ಮಡ್ಚಿಟ್ನಾ? ಆಮೇಲೆ ಬ್ರಷ್ ಮಾಡಕ್ ಹೋದ್ನಾ? ಆಮೇಲೆ ಚಾ ಕುಡ್ದನಾ? ಆಮೇಲೆ ಜಳಕಕ್ಕೆ ಹೋದ್ನಾ? ಇದ್ಯಾಕೆ ಸುಶೀಲಕ್ಕ ಹಿಂಗ್ ನಿಂತ್ಕೊಂಡಿಯಾ ಒಳ್ಳೆ ಅಳುಮುಖ ಮಾಡ್ಕೊಂಡು? ಏನ್ ಒಳ್ಳೆ ಸುನ್ನಿ ನನ್ನ ಕತಿನ ಅವಾಗ್ಲಿಂದ ಹೇಳಿದ್ದನ್ನೇ ಹೇಳಿ ಜೀವ ಇಂತ ಇದ್ದಾಳೆ. ವಿಷಯ ಏನಂತ ಹೇಳದ್ಬಿಟ್ಟು ಬೇರೆಲ್ಲಾನು ಹೇಳ್ಕಂತ ಕುತ್ಕೊಂಡಾಳೆ. ಈ ಸೊಸೆ ಕಾಲ ಸಾಕಾಗೈತವ ನನ್ಗಂತೂ. ಎಲ್ಲಾರು ಹೋಗ್ಬಿಡೋಣ ಅನಿಸ್ಬಿಡೈತ್ ನೋಡು. ನೋಡು ಅವಾಗ್ಲಿಂದ ಬೆಳಗ್ಗೆಯಿಂದ ಇಲ್ಲಿ ತನಕ ಏನ್ ಮಾಡಿದೆ ಅಂತ ಹೇಳ್ಕಂತ ನಿಂತ್ಕೊಂಡಾಳ. ಅಯ್ಯೋ ದೇವ್ರೆ, ಇಷ್ಟು ಬೇಜಾರಾಗ ರೇಂಜಿಗೆ ಮಾತಾಡಾಳ. ಇರು ಸುಶೀಲಕ್ಕ, ನಾನು ಕೇಳ್ತೀನಿ ಏನಂತ. ಏನೋ ಜಲ್ಸಾಕ್ಷಿ ಅದು, ಏನ್ ಹೇಳು. ಅದಾರಿ ಸುನೀತಕ್ಕರೆ, ಏನಾದ್ ಗೊತ್ತಾ? ಹೇಳವ. ಬೆಳಗ್ಗೆ ಎದ್ನ? ಹಾಸಿಗೆ ಮಡ್ಚಿಟ್ನ ಎದ್ದು? ಆಮೇಲೆ ಬ್ರಷ್ ಮಾಡಕ್ ಹೋದ್ನಾ? ಬ್ರಷ್ ಮಾಡಿ ಬಂದು ಚಾ ಕುಡಿದ್ನಾ? ಆಮೇಲೆ ಚಾ ಮಾಡಿ ಜಳಕ ಮಾಡಕ್ ಹೋದ್ನಾ? ಜಳಕ ಮಾಡಿ ಬಂದು ಪೂಜೆ ಮಾಡಿದ್ನಾ? ಪೂಜೆ ಮಾಡಿ ಬಂದು ನಾಷ್ಟ ಮಾಡೋಣ ಅಂತ ಉಪ್ಪಿಟ್ಟು ಹಾಕಬಂದ್ನಾ? ಬೇಜಾರ್ ಮಾಡ್ಕೊಂಡು ಯಾವ ನನಗೆ ಅಡ್ಬಿಟ್ಟೆ ಸೊಸೆ ತಲೆ ಹಿಡ್ಸಲ್ಲ ನಮ್ಮಿಬ್ರದ್ದು. ಅವಾಗ್ಲಿಂದ ಹೇಳಿದ್ದೀನಿ ಹೇಳಿ. ಹಂಗೆ ಪಡಕ್ ಕುಂತೀವ? ಹೋಗ್ಲಿ ಏನಂತ ಅವ್ರು ಹೇಳ್ದೆ ಪಟ ಪಟ ಅಂತ. ಅದಾರಿ ಸುಮಕಾಂಟಿ, ಏನಾದ್ ಗೊತ್ತಾ ಹೇಳು. ಬೆಳಗ್ಗೆ ಎದ್ನಾ? ಎದ್ದು ಹಾಸಿಗೆ ಎಲ್ಲ ಮಡ್ಚಿಟ್ನಾ? ಆಮೇಲೆ ಎದ್ದು ಬ್ರಷ್ ಮಾಡಕ್ ಹೋದ್ನಾ? ಬ್ರಷ್ ಮಾಡ್ಕೊಂಬಂದ್ ಚಾ ಕುಡಿದ್ನಾ? ಆಮೇಲೆ ಚಾ ಕುಡ್ದು ಜಳಕ ಮಾಡಕ್ ಹೋದ್ನಾ? ಆಮೇಲೆ ಜಳಕ ಮಾಡ್ಕೊಂಬಂದು ಪೂಜೆ ಮಾಡಿದ್ನಾ? ಹಾಸಿಗೆ ಮಡ್ಚಿಟ್ಟಿ, ಬ್ರಷ್ ಮಾಡಕ್ ಹೋದಿ, ಆಮೇಲೆ ಬಂದು ಚಾ ಕುಡ್ದಿ, ಆಮೇಲೆ ಜಳಕ ಮಾಡ್ಲಿ, ಜಳಕ ಮಾಡ್ಕೊಂಬಂದು ಪೂಜೆ ಮಾಡ್ಲಿ, ಆಮೇಲೆ ಹಾಸಿಗೆ ಊಟ ಹಾಕೊಂಡ್ರಿ. ಅದೇ ರೀ ಬೆಳಗ್ಗೆ ಎದ್ನಾ? ಬೆಳಗ್ಗೆ ಎದ್ದೆ, ನಾಷ್ಟ ಮಾಡ್ದೆ, ತಲೆ ಕೆಡಿಸ್ಬೇಡ. ಸುಶೀಲಕ್ಕ ಇನ್ಸೊಪ್ಪತ್ತಿಲ್ಲ ಇದ್ರೆ ಹುಚ್ಚೆಗೆ ಹೋಗ್ತೀನಿ ನಾನು. ತಾಯಿ ನೀನ್ ಸಾಷ್ಟಾಂಗಕ್ಕೂ ನಮಸ್ಕಾರ ತಾಯಿ. ಅಲ್ಲ ಜಲಸಾಕ್ಷಿ ಅಕ್ಕ, ಅತ್ತೆಯವ್ರಿಗೆ ಕೇಳ್ಕೊಂಬ ಅಂತ ಹೇಳಿ ಉಪ್ಪಿಟ್ಟು ಅವ್ರು ತಿನ್ನಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿ ಇನ್ನಾದ್ರೂ ಇಲ್ಲೇ ನಿಂತ್ಕೊಂಡಿ ಅಲ್ಲೇವಾ? ಏನ ಏನ್ ಕೇಳ್ಕೊಂಬರ್ ಕೇಳ್ದಿ ನೀನು? ತೀರೆ ನಾನು ಉಪ್ಪಿಟ್ಟು ಮಾಡಿದೆ ಬೆಳಗ್ಗೆ ನಾಷ್ಟಕ್ಕೆ. ಆಮೇಲೆ ಅಕ್ಕ ನಾಷ್ಟ ತಿನ್ನ ಕುತ್ಕೊಂಡಿದ್ನ, ಆವಾಗ ತಲೆಗೆ ಪಟ್ಟ ಅಂತ ಬಂತು. ಅಯ್ಯೋ ಅತ್ತೆಯವ್ರು ನಾಷ್ಟ ಉಪ್ಪಿಟ್ಟು ತಿನ್ನಲ್ಲ, ಮತ್ತೆ ಅವ್ರಿಗೇನಪ್ಪ ಮಾಡೋದು ಅಂತ ಕೇಳಿದ್ಲು ನನಗೆ. ಅದಕ್ಕೆ ಅಕ್ಕ ನೀನು ಕೇಳ್ಕೊಂಬಂದ್ಬಿಡು ಏನ್ ತಿಂತಾರ ಅಂತ ಹೇಳಿ ಅದನ್ನ ಮಾಡಿದ್ರತ್ತ ಅವರಿಗೆ ಅಂತ ಅಂದೆ. ನಾನು ಅದನ್ನೇ ಕೇಳಕ್ ಕುಂತಿದ್ದೆ, ಅಷ್ಟು ಬೇಗ ಬಂದು ಕೇಳ್ಬಿಟ್ಲಿಕ್ಕೆ. ಇದನ್ನ ಊರೈತಿ ಅದು ಉಪ್ಪಿಟ್ಟು ತಿನ್ನೋಣ ಅಂತ ಕುತ್ಕೊಂಡ. ಅವಾಗ ಸಡನ್ನ ನೆನ್ಪಾತು, ಅಯ್ಯೋ ನೀವು ತಿನ್ನಲ್ಲ ಉಪ್ಪಿಟ್ಟು ಅಂತ ಹೇಳಿ. ಅದಕ್ಕೆ ಕೇಳಿದೆ, ಅದಕ್ಕೆ ಅಕ್ಕ ನೀನು ಕೇಳ್ಕೊಂಬ ಅತ್ತೆಯರು ಏನ್ ತಿಂತಾರೆ ಅದನ್ನ ಮಾಡಿದ್ರಾತು ಅಂದ್ಲು. ಅದನ್ನ ಕೇಳಕ್ಕೆ ಅಂತ ಬಂದಪ್ಪ. ಅಲ್ಲೇವಾ ಇದಿಷ್ಟನ್ ಕೇಳಕ್ಕೆ ಬೆಳಗ್ಗೆಯಿಂದ ಇಲ್ಲಿ ತನಕ ಆಗಿದ್ದೆಲ್ಲ ಹೇಳ್ಬೇಕಿತ್ತೇನೆ. ಅದು ಹಂಗೆ ಕೇಳ್ದಪ್ಪ. ಅವ್ವ ನನ್ಗಂತೂ ಸಾಕಾಗೋಗಿತ್ತವ ನಿನ್ ಕಾಲಾಗೆ. ನನ್ನ ಜೀವ ತಿನ್ಬೇಕು ಅಂತಾನೆ ನನ್ನ ಮನೆಗೆ ಬಂದಿದೆ ನೀವು, ನಂಗೆ ಗೊತ್ತು. ಅಯ್ಯ ಅತ್ತೆಯರೇ, ನನ್ನ ಏನಕ್ಕೆ ಸೇರಿಸ್ತೀರಿ? ಅಕ್ಕ ಮಾಡಿದ್ದು ಅಕ್ಕಂಗಷ್ಟೇ ಹೇಳ್ಕೊಡ್ರಿ ನೀವು. ಅಯ್ಯ ತಾಯಿ, ನೀನೇನು ಕಮ್ಮಿ ಇಲ್ಲ. ನೀ ಅಕ್ಕಿ ಒಂಥರ ಆದ್ರೆ ನೀನು ಇನ್ನೊಂಥರ. ನೀನು ಹೇಳಕತ್ತಿ ಬಿಡ್ರಿ ನಿಮ್ದು.
ಏನ್ ತಿಂತೀರಂತ ಅದ್ ಮಾಡ್ತೀನಿ. ನಿಮ್ಮ ಹತ್ರ ಎಲ್ಲಿ ಮಾತಾಡ್ಕಂತ ಕುತ್ಕೊಳ್ಳಿ. ಯವ್ವ ತಾಯಿ, ನಿನಗೇನ್ ಬೇಕಾದ್ ಮಾಡ್ಕೊಡ್ತಾಯಿ, ತಿಂತೀನಿ ಆತ ಹೋಗು. ಸುಮ್ಮನೆ ನನಗ್ ಬೈತಾರೆ, ಬರ್ಲೇ ಬರ್ದಿತ್ತಾನೆ ಇಲ್ಲಿ. ಇನ್ನು ಆಕೆ ಮಾತಾಡ್ತಲ್ಲಿ ಹಿಡಿಸ್ತಿದ್ಲ, ಆವಾಗ ಗೊತ್ತಾಗ್ತಿತ್ತು ಇವರಿಗೆ. ಏಯ್ ಏನು ಈ 32 ಹಲ್ ತೋರ್ಸ್ಕೊಂಡು ಕಿಸೀತ ನಿಂತ್ಕೊಂಡಿಯಲ್ಲ, ಹೋಗು ಹೋಗು ಆ ಕೆಲಸ ಮಾಡೋದು. ಆರಿ ಗನಂದರಿ ಕೆಲಸ ಮಾಡಿಯಾ, ಹೋಗವ ತಾಯಿ ಹೋಗು. ಬೈಬೇಡ್ರಿ ಅತ್ತಿ, ಬೈಯೋದಲ್ಲ. ಇವಾಗಿಲ್ಲ ನಿಂತಿದ್ರೆ ಅಂದ್ರೆ ಮತ್ತೇನ್ ಮಾಡ್ತೀನೋ ಗೊತ್ತಿಲ್ಲ ನೋಡಿ, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಹೋಗು. ಹೋಗ್ತೀನಿ ಬಿಡ್ರಿಪ್ಪ. ಏನ್ ಸುಶೀಲಕ್ಕ ನಿನ್ ಸೊಸಿ ತಲೆ ಹಿಡಿಸ್ಬಿ ಕೈ ಬಿಟ್ಬಿಟ್ಲ ನಮ್ದು. ಯವ್ವ ನೀನಾರ ಒಂದಿನ ನೋಡಕ್ ಕುಂತೀಯ, ದಿನಾ ಒಂದು ಅನ್ಭವಿಸ್ಬೇಕಲ್ಲ ನಾನು, ನಂದು ಹೇಳು. ಯವ್ವ ಬಿಡವ, ಏನ್ ಸಸಿನ ಏನ ಗಟ್ಟಿ ಬಿಡ್ ಸುಶೀಲಕ್ಕ ನೀನಂತ. ಇಂತ ಸಸಿಯರ್ ಕಟ್ಕೊಂಡು ಹೇಗ ಕುಂತೀಯಲ್ಲ ನೀನು. ಏನ್ ಮಾಡ್ಬೇಕು ಹೇಳು, ಬಂದಾರೆ ಆಚೆ ಆಟಾಕತ್ತ ಇಲ್ಲ ಅನ್ಭವಿಸ್ಬೇಕಷ್ಟೇ. ಬರ್ರವ ಇಬ್ರು ಕುತ್ಕೊಳ್ರಿ. ಎಲ್ಲಿ ಕುತ್ಕೋಣ ಸುಶೀಲಕ್ಕ, ಹಂಗೆ ನೀನ್ ಬೇಜಾರಾಗಿದ್ದಲ್ಲ, ಹಿಂಗೆ ಹೋಗ್ತಾ ಇದ್ದೆ ನೋಡ್ದೆ, ಅದಕ್ಕೆ ಏನಂತ ಕೇಳೋಣ ಅಂತ ಬಂದವ. ನೋಡಿದ್ರೆ ಇಷ್ಟೆಲ್ಲ ಆತು. ನಾನು ದ್ಯಾಮವ್ರ ಮನೆ ಹೊಂಟಿದ್ದೆ, ಮತ್ತ ನಮ್ಮ ಮನೆಗೆ ಹಾಲು ಖಾಲಿ ಆಗಿತ್ತ, ಬೇಕಿತ್ತವ ಸ್ವಲ್ಪ ಅರ್ಜೆಂಟ್. ಅದಕ್ಕೆ ಅಕ್ಕಿ ಮನೆಗೆ ಮಾಡ್ತಾಳಲ್ಲ, ಅದಕ್ಕೆ ತಗೊಂಬರೋಣ ಅಂತ ಹೊಂಟಿದ್ದೆ. ಅಷ್ಟೊತ್ತಿಗೆ ಇಷ್ಟೆಲ್ಲ ಆತು. ಅವ್ರ ಮನೆ ಯಾಕೆ ತಗೊಳಕೋತಿ? ಆಕೆ ಹಾಲಿಗೆ ನೀರು ಹಾಕ್ತಾಳೋ ನೀರಿಗೆ ಹಾಲು ಹಾಕ್ತಾಳೋ ಒಂದು ಗೊತ್ತಾಗಲ್ಲವ. ಆಕೆ ಹತ್ರ ಯಾಕೆ ತಗೊಳಕೋತಿ ಸುಮ್ಮನೆ? ಏನ್ ಮಾಡೋದು ಸುಶೀಲಕ್ಕ, ಬೇಕಲ್ಲ ಅರ್ಜೆಂಟಿಗೆ ಮತ್ತೆ ತಗೋಬೇಕಾಕತಿ. ನಾನೇ ಕೊಡ್ತೀನಿ ಬಾ, ಐತಿ. ಸರಿ ಆತು, ಒಂದು ಅರ್ಧ ಲೋಟ ಕೊಡು. ಆತ್ ನಡಿ ಒಳಗೆ ಕೊಡ್ತೀನಿ. ಬಾ ಒಳಗೆ ನಾಷ್ಟ ಮಾಡ್ಕೊಂಡು ಹೋಗಂತಿ. ಸುಮಕ ನೀನು ಬಾ. ಯವ್ವ ತಾಯಿ, ಇಷ್ಟೊತ್ತಾಗಿ ಸಾಕಾಗಿಲ್ಲೇನವ ನಿನಗೆ? ಮತ್ತೆ ಒಳಗೆ ಬಂದ್ಮೇಲೆ ನಿನ್ ಸೊಸಿ ಇನ್ನೊಂದೇನೋ ಹೇಳಕ್ ಶುರು ಮಾಡಿದ್ರೆ ನಾನೆಲ್ಲಿ ತಡ್ಕೊಳ್ಳೇವ, ಆಗಲ್ಲವ. ಮನೆಗೆ ಅಕ್ಕಿ ರೊಟ್ಟಿ ಹೆಸರು ಕಾಳಿನ ಪಲ್ಯ ಮಾಡಿಟ್ಟಿನಿ, ಹೋಗಿ ತಿಂತೀನವ. ನಿನ್ ಸೊಸರು ತಲೆ ಕೆಡಿಸ್ಬಿಟ್ರವ ಇವತ್ತು. ನಿಮ್ಮ ಮನೆ ಹತ್ರ ಬರ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕು ನಾವು, ಹಂಗಾಗೋತಿ ಇವತ್ತು. ಏನ್ ಮಾಡೋದವ, ಬಾ ಹಾಲು ಕೊಡ್ತೀನತ್ಲ ಹೋಗಿ. ಸುಶೀಲಕ್ಕ, ಪ್ಯಾಟಿಗೆ ಹೋಗಿ ಬರೋಣ. ಒಂದೆರಡು ಸೀರೆ ತಗೋಬೇಕೇವ ನನಗೆ, ಬಂತಲ್ಲ ದೀಪಾವಳಿ ಹಬ್ಬ. ಪುನವ ನಾನು ತಗೋಬೇಕು, ಹಂಗೆ ನನ್ನ ಸೊಸೆಯರಿಗೆ ಇಬ್ಬರಿಗೂ ಕೊಡಿಸ್ಬೇಕು. ದೊಡ್ಡ ಹಬ್ಬ ಬೇರೆ ಅಲ್ಲ, ಮತ್ತೆ ತಗೊಂಡೇ ಇರೋಕ್ಕಾಗಲ್ಲ. ಆಮೇಲೆ ದೇವಿಗೆ ಒಂದು ಉಡ್ಸಾಕೊಂಡ್ ತಗೋಬೇಕು. ಪುನವ ಇವಾಗೆ ತಗೊಂಡು ಬ್ಲೌಸ್ ಹೊಸಕ್ಕೆ ಹಾಕಿದ್ರೆ ದೀಪಾವಳಿ ಅಷ್ಟೊತ್ತಿಗೆ ಕೊಡ್ತಾರೆ, ಇಲ್ಲ ಅಂದ್ರೆ ಕೊಡೋದೇ ಇಲ್ಲ ಅವರು. ಸರಿ ಆಯ್ತು, ಹೋಗಿ ತಗೊಂಬರೋಣ. ತಗ ಏನ್ ತಗೋಣ? ಹೋಗೋಣ ಸುಶೀಲಕ್ಕ, ದೊಡ್ಡ ದೊಡ್ಡ ಕೆಲಸ ಮಾಡ್ತಾಡಿ, ಬೆಳಗ್ಗೆ ಹೋಗಿ ಬಂದ್ಬಿಡೋಣಂತೆ. ಸರಿ ಆಯ್ತು.